ಹುಡುಕಿ ಹುಡುಕಿ ಕೊಲ್ತೀವಿ ಅಂತ ಹೇಳಿದ್ದಂತ ಮೋದಿ ಅವರು ಭಾರತದ ಶಪಥ ಇತ್ತಲ್ಲ, ಆ ಪ್ರತಿಜ್ಞೆ ಇತ್ತಲ್ಲ, ಆ ಪ್ರತಿಜ್ಞೆಯ ರೀತಿಯಲ್ಲಿ ತನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡಿಕೊಂಡು ಪಾಕಿಸ್ತಾನ ಗೋಗರಿಬೇಕು ವಿಶ್ವದ ರಾಷ್ಟ್ರಗಳ ಮುಂದೆ. ಭಾರತದ ವಿರುದ್ಧ ಕೈಗೊಂಡಂತಹ ದಾಳಿಗೆ ಭಾರತದ ಮುಂದೆನೆ ಬಂದು ತಲೆ ಬಗ್ಗಿಸಿ ನಿಲ್ಲುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಭಾರತ ಪಾಕಿಸ್ತಾನಕ್ಕೆ. ಮೇ 7ರ ದಾಳಿಗೆ 5 ಟಾಪ್ ಉಗ್ರರು ಕೂಡ ಫಿನಿಶ್ ಆಗಿದ್ದಾರೆ. 3 ಜೈಷೆ ಮೊಹಮ್ಮದ್, 2 ಲಷ್ಕರ್ ಎ ತೊಯ್ಬಾ. ಈ ಉಗ್ರ ಸಂಘಟನೆಗಳ ಮುಖಂಡರುಗಳು ಇವರು. ಅವರನ್ನ ಹತ್ಯೆ ಮಾಡಲಾಗಿದೆ. ಮೇ 7ರಂದು 9 ಉಗ್ರ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು ಭಾರತ. 9 ಉಗ್ರ ಕ್ಯಾಂಪ್ಗಳು, ಟೋಟಲಿ 5 POK ನಲ್ಲಿ ಅಟ್ಯಾಕ್ ಮಾಡಿತ್ತು, 5 ಸ್ಥಳಗಳಲ್ಲಿ. ಇನ್ನು ಡೀಪ್ ಇನ್ಸೈಡ್ ಪಾಕಿಸ್ತಾನ್ ಅಲ್ಲಿ 4 ಕಡೆಗಳಲ್ಲಿ ಭಾರತ ಅಟ್ಯಾಕ್ ಮಾಡಿತ್ತು. ಅವೆಲ್ಲವೂ ಕೂಡ ಉಗ್ರರ ಕ್ಯಾಂಪ್ಗಳು, ಉಗ್ರರ ಬೇಸ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಂಥದ್ದು. ಈ ಸಂದರ್ಭದಲ್ಲಿ ಈಗ ರಿಯಾಲಿಟಿ ಗೊತ್ತಾಗ್ತಾ ಇದೆ ನೋಡಿ. ಸುಮಾರು 70ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಉಗ್ರರು ಅಂತ ಹೇಳಲಾಗ್ತಾ ಇತ್ತು. ಅವರ ಜೊತೆಗೆ ಪ್ರಮುಖವಾಗಿದ್ದಂಥ ಲೀಡರ್ಗಳು ಕೂಡ ಮಟಾಶ್ ಆಗಿದ್ದಾರೆ. ದಾಳಿಯಲ್ಲಿ 5 ಪ್ರಮುಖ ಉಗ್ರರ ಹತ್ಯೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಆ ಟಾಪ್ 5 ಉಗ್ರರು ಯಾರು? ಯಾರ್ಯಾರೆಲ್ಲ ಮಟಾಶ್ ಆದ್ರು ಭಾರತದ ದಾಳಿಗೆ, ಭಾರತ ಕೊಟ್ಟಂತ ಉತ್ತರಕ್ಕೆ ಯಾವ ರೀತಿಯಾಗಿ ತಮ್ಮ ಸಮಾಧಿಯನ್ನ ತೋಡ್ಕೊಂಡ್ರು ಅವರು, ಒಬ್ಬೊಬ್ಬರನ್ನೇ ನೋಡ್ತಾ ಹೋಗೋಣ. ಆ ಉಗ್ರರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುದಾಸರ್ ಖಾದಿನ್ ಖಾಸ್ ಮುರ್ದಿಕೆಯ ಮರ್ಕಾಜ್ ತೈಬಾದ ಇನ್ಚಾರ್ಜ್ ಆಗಿದ್ದ ಇವನು. ಪಾಕ್ ಸರ್ಕಾರದಿಂದಲೇ ಈತನ ಅಂತ್ಯಕ್ರಿಯೆಯನ್ನ ಮಾಡಲಾಯಿತು. ಇವನೊಬ್ಬ ದೊಡ್ಡ ಹುತಾತ್ಮ ಅಂತ. ಇವನ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಕೂಡ ಭಾಗಿಯಾಗಿತ್ತು. ಲಷ್ಕರ್ ಎ ತೊಯ್ಬಾ ಸಂಘಟನೆ ಮುರ್ದಿಕೆಯ ಮರ್ಕಾಜ್ ತೈಬಾದ ಇನ್ಚಾರ್ಜ್ ಆಗಿದ್ದಂಥವನು ಇವನು ಮುದಾಸರ್ ಖಾದಿನ್ ಖಾಸ್. ಈತ ಕೂಡ ಹತ್ಯೆ ಆಗಿರುವಂಥದ್ದು. ಅದು ಮೇ 7ನೇ ತಾರೀಕು ಅಟ್ಯಾಕ್ ಮಾಡ್ತಲ್ಲ, ಫಸ್ಟ್ ಟೈಮ್ ಆಪರೇಷನ್ ಸಿಂಧೂರ ಆಯ್ತಲ್ಲ, ಆ ಸಂದರ್ಭದ ಮಾಹಿತಿ ನಿಮ್ಗೆ ಕೊಡ್ತಾ ಇರೋದು. ನಂಬರ್ 2 ಹಫೀಜ್ ಮಹಮ್ಮದ್ ಜಮೀಲ್, ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖಂಡ ಈತ. ಜೈಷೆ ಮೊಹಮ್ಮದ್ ಮತ್ತೊಂದು ಉಗ್ರ ಸಂಘಟನೆ. ಉಗ್ರ ಮಸೂದ್ ಅಜರ್ ಬಾಮೈದ ಇವನೊಬ್ಬ ಸತ್ತಿಲ್ಲ ಇನ್ನುವೆ. ಉಗ್ರ ಮಸೂದ್ ಅಜರ್, ಆತನ ಕುಟುಂಬವನ್ನೇ ಫಿನಿಶ್ ಮಾಡಲಾಗಿದೆ. ಅಳಿಯ, ಬಾಮೈದ, ಮಕ್ಕಳು ಅವರೆಲ್ಲ ಡಮಾರ್ ಆಗಿದ್ದಾರೆ. ಅವನೊಬ್ಬ ಉಳ್ಕೊಂಡವನೇ ಹಫೀಜ್ ಮಹಮ್ಮದ್ ಜಮೀಲ್, ಆತ ಮಸೂದ್ನ ಬಾಮೈದ. ಬಾವಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾದ ಮುಖ್ಯಸ್ಥನಾಗಿದ್ದ ಇವನು. ನಂಬರ್ 3 ಮೊಹಮ್ಮದ್ ಯೂಸಫ್ ಅಜರ್, ಜೈಷೆ ಮೊಹಮ್ಮದ್ ಸಂಘಟನೆ, ಜೇಮ್ ಅಂತ ಹೇಳ್ತೀವಲ್ಲ ಆ ಸಂಘಟನೆ, ಅದು ಕೂಡ ಉಗ್ರ ಸಂಘಟನೆ. ಅದರ ಮುಖಂಡ ಆಗಿದ್ದಂಥವನು, ಆತನು ಕೂಡ ಮಟಾಶ್ ಆಗಿದ್ದಾನೆ. ಉಗ್ರ ಮಸೂದ್ ಅಜರ್ ಬಾಮೈದ ಇವನು ಕೂಡ. IC-814 ವಿಮಾನ ಹೈಜಾಕ್ನ ಪ್ರಮುಖ ಆರೋಪಿ ಆಗಿದ್ದಂಥವನು ಇವನು. ವಿಮಾನ ಹೈಜಾಕ್ನ ಪ್ರಮುಖ ಆರೋಪಿ ಆಗಿದ್ದ ಈತನು ಕೂಡ ಮಟಾಶ್ ಆಗಿದ್ದಾನೆ. ನಂಬರ್ 4 ಖಾಲಿದ್, ಲಷ್ಕರ್ ಎ ತೊಯ್ಬಾ ಸಂಘಟನೆ, ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಪ್ರಮುಖ ಮುಖಂಡ ಆಗಿದ್ದಂಥವನು. ಆತನನ್ನ ಕೂಡ ಹತ್ಯೆ ಮಾಡಲಾಗಿದೆ ಅವತ್ತು ಆದಂತ ದಾಳಿಯಲ್ಲಿ. ಈತ ಕೂಡ ಸಾವನ್ನಪ್ಪಿದ್ದಾನೆ. ಈತ ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಮುಖಂಡ. ಲಷ್ಕರ್ ಎ ತೊಯ್ಬಾ ಇದೆಯಲ್ಲ, ಇಲ್ಲಿ ಪಹಲ್ಗಾಮ್ ನರಮೇಧ ಆಯ್ತಲ್ಲ, ಲಷ್ಕರ್ ಎ ತೊಯ್ಬಾದ ಒಂದು ಪ್ರಾಕ್ಸಿ ಸಂಘಟನೆ ಅಂತ ಕರೆಸ್ಕೊಳ್ತಾ ಇರುವಂತ TRF ಅಂದ್ರೆ ದಿ ರೆಸಿಸ್ಟೆಂಟ್ ಫ್ರಂಟ್ ಇದೆಯಲ್ಲ, ಅದು ಲಷ್ಕರ್ ಎ ತೊಯ್ಬಾದ ಒಂದು ಪ್ರಾಕ್ಸಿ ಸಂಘಟನೆ. ಆ ಒಂದು ಸಂಘಟನೆಯ ಮುಖಂಡ ಆತ ಕೂಡ ಮಟಾಶ್ ಆಗಿದ್ದಾನೆ. ಅಫ್ಘಾನ್ನಿಂದ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆಯಲ್ಲಿ ಈತ ಭಾಗಿಯಾಗಿದ್ದಂಥವನು. ಈತನನ್ನ ಕೂಡ ಹತ್ಯೆ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ನಂಬರ್ 5 ಮೊಹಮ್ಮದ್ ಹಸನ್ ಖಾನ್, ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖಂಡ ಈತ. ಇದು ಕೂಡ ಮತ್ತೊಂದು ಉಗ್ರ ಸಂಘಟನೆ. ಆ ಸಂಘಟನೆಯ ಮುಖಂಡ ಮೊಹಮ್ಮದ್ ಹಸನ್ ಖಾನ್, ಈತನನ್ನ ಕೂಡ ಹತ್ಯೆ ಮಾಡಲಾಗಿರುವಂಥದ್ದು. ಅಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿರುವಂಥವರಲ್ಲಿ ಪ್ರಮುಖರ ಬಗ್ಗೆ ನಾವು ಹೇಳ್ತಾ ಇರೋದು. ಜೈಷೆ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಮುಖಂಡನಾಗಿದ್ದಂಥವನು. ಇನ್ನ ಜೈಷೆ ಸಂಘಟನೆಯ ಆಪರೇಷನ್ ಕಮಾಂಡರ್ ಆಗಿದ್ದಂತೆ ಇವನು. ಜೈಷೆ ಸಂಘಟನೆ ಆಪರೇಷನ್ ಕಮಾಂಡರ್ ಆಗಿದ್ದ. ಕಾಶ್ಮೀರದಲ್ಲಿ ದುಷ್ಕೃತ್ಯಗಳಿಗಾಗಿ ಸಂಘಟನೆಯನ್ನ ಮಾಡಿಕೊಂಡು ದುಷ್ಕೃತ್ಯಗಳನ್ನ ಎಸಗುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವನು ಮೊಹಮ್ಮದ್ ಹಸನ್ ಖಾನ್. ಇನ್ನು ಪಾಕ್ನ ವಾಯುದಾಳಿಯ ಶಕ್ತಿಗೆ ಭಾರತ ಪಾಕ್ನ ವಾಯುದಾಳಿಯ ಶಕ್ತಿಯನ್ನೇ ಭಾರತ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ. ಮರ್ಮಾಘಾತ ಕೊಟ್ಟಿರುವಂಥದ್ದು ಭಾರತ. ಪಾಕ್ನ ವಾಯುದಾಳಿಯ ಶಕ್ತಿಗೆ ಭಾರತ ಮರ್ಮಾಘಾತ ಕೊಟ್ಟಿರುವಂಥದ್ದು. ಬಿಕಾಸ್ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದಾಕಿರುವಂಥದ್ದು, ರಡಾರ್ ಸಿಸ್ಟಮ್ಗಳನ್ನ ಹೊಡೆದಾಕಿದೆ. ಫೈಂಡ್ ಔಟೇ ಮಾಡೋಕ್ಕಾಗಲ್ಲ.
ಫಸ್ಟ್ ಡೇನೆ ತೋರಿಸು ಅದು ಎಷ್ಟು ಮಟ್ಟಿಗೆ ಪಾಕಿಸ್ತಾನ ವೀಕ್ ಆಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ, ಆಂಟಿ ಮಿಸೈಲ್ ಸಿಸ್ಟಮ್ನಲ್ಲಿ ಅಂತ. ಬಿಕಾಸ್ ನಮ್ಮ 21 ಕ್ಷಿಪಣಿಗಳು ಹೋಗ್ಬಿಟ್ಟು 9 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿ ಧ್ವಂಸ ಮಾಡ್ತವೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಪವರ್ಫುಲ್ ಇದ್ದೀವಿ ನಾವು, ಎಷ್ಟು ಪಾಕಿಸ್ತಾನ ವೀಕ್ ಆಗಿದೆ ಅನ್ನುವಂಥದ್ದನ್ನ. ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮಾತ್ರ ಹೊಡೆದಾಕಿರುವಂಥದ್ದಲ್ಲ, ಈಗ ಏರ್ ಬೇಸ್ಗಳನ್ನ ಕೂಡ ಹೊಡೆದಾಕಿದ್ದೀವಿ. ಪ್ರಮುಖ 6 ಏರ್ ಬೇಸ್ಗಳನ್ನ ಧ್ವಂಸ ಮಾಡಲಾಗಿದೆ. ಇವ್ರು ಎಲ್ಲಿಂದ ಡ್ರೋನ್ಗಳನ್ನ ಹಾರಿಸ್ತಾ ಇದ್ರು, ಎಲ್ಲಿಂದ ಕ್ಷಿಪಣಿಗಳನ್ನ ಹಾರಿಸ್ತಾ ಇದ್ರು, ಆ ಒಂದು ಏರ್ ಬೇಸ್ಗಳನ್ನೇ ಧ್ವಂಸ ಮಾಡಿದೆ ಭಾರತ. ಆ ವಾಯುದಾಳಿಗೆ ಸಜ್ಜಾಗಿದ್ದಂಥ ಕೇಂದ್ರಗಳ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಮಿಸೈಲ್ಗಳು ಡ್ರೋನ್ಗಳನ್ನ ಬಳಸಿ ನಾಶಪಡಿಸಿರುವಂಥದ್ದು ಭಾರತದ ವಿರುದ್ಧ ದಾಳಿಗೆ ಸಜ್ಜಾಗಿದ್ದವರ ರೆಕ್ಕೆನೆ ಕಟ್ ಮಾಡಿದೆ. ಅಂದ್ರೆ ಈ ಏರ್ ಬೇಸ್ಗಳಿದಾವಲ್ಲ ಅದನ್ನ ಧ್ವಂಸ ಮಾಡಿರುವಂಥದ್ದು ಹೇಗಪ್ಪ ಅಂದ್ರೆ ನಮ್ಮ ಬಾಡಿಯಲ್ಲಿ ಬೆನ್ಮೂಳೆಯನ್ನೇ ಮುರಿದಂತೆ. ಅಂದ್ರೆ ನಿಂತ್ಕೊಳ್ಳೋಕೆ ಆಗಲ್ಲ, ಬೆನ್ಮೂಳೆಯನ್ನ ಮುರಿದ್ರೆ ಹೆಂಗಾಗುತ್ತೆ. ಸೊ ಹಾಗಾಗಿ ಆ ರೀತಿಯಾಗಿ ಪಾಕಿಸ್ತಾನದ ಪವರ್ ಇತ್ತಲ್ಲ ಅದನ್ನೇ ಕಟ್ ಮಾಡಿದಂತಾಗಿದೆ ಏರ್ ಬೇಸ್ಗಳನ್ನ ಧ್ವಂಸ ಮಾಡುವ ಮುಖಾಂತರ. ಆ ಏರ್ ಬೇಸ್ಗಳು ಯಾವ್ದು ನಿಮಗೆ ತೋರಿಸ್ತಾ ಇದ್ವಿ. ನೂರ್ ಖಾನ್ ಏರ್ ಬೇಸ್ ಚಕ್ಲಾಲ ರಾವಲ್ಪಿಂಡಿಯಲ್ಲಿ ಇರುವಂಥದ್ದು. ರಾವಲ್ಪಿಂಡಿ ಇದೆಯಲ್ಲ, ರಾವಲ್ಪಿಂಡಿ ಮೇನ್ ಅಲ್ಲಿ ಮಿಲಿಟರಿ ಬೇಸ್ ಇರುವಂಥ ಒಂದು ಜಾಗ ಅದು. ಅಲ್ಲಿದ್ದಂಥ ಒಂದು ಏರ್ ಬೇಸ್ ಅನ್ನ ಹೊಡೆದಾಕಲಾಗಿರುವಂಥದ್ದು. ಇದೇ ರೀತಿಯಾಗಿ ಟೋಟಲಿ 6 ಏರ್ ಬೇಸ್ಗಳನ್ನು ಹೊಡೆದಾಕಲಿದೆ. ನಂಬರ್ 2 PAF ರಫೀಕಿ ಏರ್ ಬೇಸ್, ಶೋರ್ ಕೋಟ್ ಪಂಜಾಬ್ನಲ್ಲಿ ಇರುವಂಥದ್ದು, ಪಾಕ್ನಲ್ಲಿರುವಂಥ ಪಂಜಾಬ್ನಲ್ಲಿರುವಂಥ PAF ರಫೀಕಿ ಏರ್ ಬೇಸ್ ಅನ್ನು ಕೂಡ ಹೊಡೆದಾಕಲಾಗಿದೆ. ಇದು ನಂಬರ್ 2 ಏರ್ ಬೇಸ್. ಇಲ್ಲಿಂದಲೂ ಕೂಡ ಡ್ರೋನ್ ಮತ್ತೆ ಕ್ಷಿಪಣಿಗಳನ್ನು ಹಾರಿಸಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು ಪಾಕಿಸ್ತಾನ. ನಂಬರ್ 3 PAF ಮುರಿದ್ ಏರ್ ಬೇಸ್, ಚಕ್ವಾಲ್ ಪಂಜಾಬ್ನಲ್ಲಿ ಇರುವಂಥದ್ದು, ಅಂದರೆ ಪಾಕ್ನಲ್ಲಿರುವಂಥ ಪಂಜಾಬ್ನಲ್ಲಿ ಇರುವಂಥ ಮತ್ತೊಂದು ಏರ್ ಬೇಸ್. ಟೋಟಲಿ ಪಾಕ್ನಲ್ಲಿರುವಂಥ ಪಂಜಾಬ್ನಲ್ಲೇ 3 ಏರ್ ಬೇಸ್ಗಳಿತ್ತು. ಅಲ್ಲಿಂದನೇ ಆಪರೇಷನ್ಗಳನ್ನು ಮಾಡಲಾಗ್ತಾ ಇತ್ತು ಭಾರತದ ವಿರುದ್ಧ. ಆ ಆಪರೇಷನ್ ಮಾಡ್ತಾ ಇದ್ದಂಥ ಮೇನ್ ಸರ್ಫೇಸ್ ಅನ್ನೇ ಹೊಡೆದಾಕ್ಬಿಟ್ಟಿದೆ ಭಾರತ ಇಲ್ಲಿ. ಇನ್ನು ನಂಬರ್ 4 ರಹೀಮ್ ಯಾರ್ ಏರ್ ಬೇಸ್, ಪಂಜಾಬ್ನಲ್ಲಿ ಇರುವಂಥದ್ದು ಮತ್ತೊಂದು ಏರ್ ಬೇಸ್ ಇದು. ಅದನ್ನು ಕೂಡ ಹೊಡೆದಾಕಲಾಗಿದೆ. ಈ ಪಂಜಾಬ್ ಭಾಗ ಇದೆಯಲ್ಲ ಇದು ಕಂಪ್ಲೀಟ್ಲಿ ತುಂಬ ಹತ್ತಿರದಲ್ಲಿರುವಂಥದ್ದು. ಭಾರತ LOC ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ಗೆ ತುಂಬ ಹತ್ತಿರದಲ್ಲಿರುವಂಥ ಒಂದು ಪ್ಲೇಸ್ನಲ್ಲಿ ಇದ್ದಂಥ ಏರ್ ಬೇಸ್ಗಳನ್ನು ಹೊಡೆದಾಕಲಾಗಿದೆ. ನಂಬರ್ 5 ಸುಕ್ಕೂರ್ ಏರ್ ಬೇಸ್, ಬೊಲಾರಿ ಜಮ್ಶೋರ್ ಅಂತ ಅದೊಂದು ಮೇನ್ ಡಿಸ್ಟಿಕ್ಕು, ಅಲ್ಲಿದ್ದಂಥ ಒಂದು ಏರ್ ಬೇಸು, ಅದನ್ನು ಕೂಡ ಹೊಡೆದಾಕಲಾಗಿರುವಂಥದ್ದು. ಈ ಎಲ್ಲ ಏರ್ ಬೇಸ್ಗಳಿದ್ದಾವಲ್ಲ ಇವೆಲ್ಲವೂ ಕೂಡ 100 ಕಿಲೋಮೀಟರ್ಸ್ ಒಳಗಡೆ ಇದ್ದಾವೆ ಭಾರತದ LOC ಇಂಟರ್ನ್ಯಾಷನಲ್ ಬಾರ್ಡರಿಂದ ಜಸ್ಟ್ 100 ಕಿಲೋಮೀಟರ್ಸ್ ಒಳಗಡೆ ಇರುವಂಥ ಏರ್ ಬೇಸ್ಗಳು. ಇನ್ನು ನಂಬರ್ 6 ಚುನಿಯನ್ ಏರ್ ಬೇಸ್, ಚುನೈನ್ ಪಾಕ್ನ ಪಂಜಾಬ್ನಲ್ಲಿ ಇರುವಂಥ ಮತ್ತೊಂದು ಏರ್ ಬೇಸ್. ಇವೆಲ್ಲವೂ ಕೂಡ ಮಿಲಿಟರಿ ಆಪರೇಷನ್ ಆಗ್ತಾ ಇದ್ದಂಥ ಒಂದು ಏರ್ ಬೇಸ್ಗಳು. ಟೋಟಲಿ 6 ಏರ್ ಬೇಸ್ಗಳನ್ನು ಭಾರತ ಹೊಡೆದಾಕಿದೆ. ಟೋಟಲ್ ಆಗಿ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, 6 ಏರ್ ಬೇಸ್ಗಳು. ಇವೆಲ್ಲವೂ ಕೂಡ ನಿಮಗೆ ಈ ಗ್ರೀನ್ ಕಲರ್ ಆ ಪ್ಲೇಸಲ್ಲಿ ತೋರಿಸ್ತಾ ಇದ್ದೀವಿ. ಗ್ರೀನ್ ಕಲರ್ ಯಾಕೆ ನಿಮ್ಗೇನು ಗೊತ್ತಿದೆ, ಅದನ್ನು ಮತ್ತೊಮ್ಮೆ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಭಾರತ ಬಾವುಟ ಅಲ್ಲಿದೆ, ಗ್ರೀನ್ ಕಲರ್ನಲ್ಲಿ ಇರುವಂಥದ್ದು ಪಾಕಿಸ್ತಾನ. ಅಲ್ಲಿದ್ದಂಥ ಏರ್ ಬೇಸ್ಗಳನ್ನು ಹೊಡೆದಾಕುವ ಮುಖಾಂತರ ನಡುವನ್ನೇ ಕಟ್ ಮಾಡಾಕ್ಬಿಟ್ಟಿದೆ, ಬೆನ್ಮೂಳೆನೇ ಮುರಿದಾಕ್ಬಿಟ್ಟಿದೆ ಭಾರತ. ಸೊ ಈಗ ಆಪರೇಟ್ ಮಾಡಲಿ ನೋಡೋಣ, ಯಾಕೆ ಈ ಒಂದು ಹತ್ತಿರ ಇರುವಂಥ ಏರ್ ಬೇಸ್ಗಳನ್ನು ಹೊಡೆದಾಕಿದೆ ಗೊತ್ತಾ ಭಾರತ. ಈಗ ಕಂಪೇರ್ ಮಾಡಿ ನೋಡೋಣ. S-400 ಮತ್ತು HQ-9. S-400 ನಮ್ಮ ಹತ್ರ ಇರುವಂಥದ್ದು ಆಂಟಿ ಮಿಸೈಲ್ ಸಿಸ್ಟಮ್, ನಮ್ಮಲ್ಲಿರುವಂಥ ಆಂಟಿ ಮಿಸೈಲ್ ಸಿಸ್ಟಮ್ ಅದು. ಅವ್ರ ಹತ್ರ ಇರುವಂಥದ್ದು HQ-9. HQ-9 ರೇಂಜ್ ಏನು ಗೊತ್ತಾ? ರೇಂಜ್ ಅಂದರೆ ಈಗ S-400 ಫಸ್ಟ್ ಹೇಳೋದಾದ್ರೆ ನಮ್ಮದು 40ರಿಂದ 400 ಕಿಲೋಮೀಟರ್ವರೆಗೂ 600 ಕಿಲೋಮೀಟರ್ವರೆಗೂ ವಸ್ತುಗಳನ್ನು ಐಡೆಂಟಿಫೈ ಮಾಡುತ್ತೆ. ಅಟ್ ಎ ಟೈಮ್ 160 ವಸ್ತುಗಳನ್ನು ಐಡೆಂಟಿಫೈ ಮಾಡುತ್ತೆ ಭಾರತ. ಆ ರೀತಿಯಾಗಿ ಹೊಡೆದಾಕ್ಬೋದು. ಒಂದ್ಸಲಿ ನಮ್ಮ S-400 ಅಟ್ಯಾಕ್ ಮಾಡಿದ್ರೆ 36 ಮಿಸೈಲ್ ಅಟ್ ಎ ಟೈಮು ದಾಳಿಯನ್ನು ಮಾಡಬಹುದು. ಅದು ಐಡೆಂಟಿಫೈ ಮಾಡುವಂಥದ್ದು ಕೂಡ ಅಷ್ಟೇ. ಅಲ್ಲಿಂದ ಏನಾದರೂ ಅಂದರೆ ಪಾಕಿಸ್ತಾನದಿಂದ ಏನಾದರೂ 400 ಕಿಲೋಮೀಟರ್ದಿಂದ ಕ್ಷಿಪಣಿಯನ್ನು ಹಾರಿಸಿದ್ರೆ ಅದನ್ನು ಇಲ್ಲಿಂದಲೇ ಹೊಡೆದಾಕ್ಬೋದು ಭಾರತದ ಗಡಿಯಿಂದಲೇ. ಆದರೆ HQ-9 ಇದೆಯಲ್ಲ, ಚೀನಾ ಮೇಡ್ HQ-9, ಅದೇ ಅವ್ರ ಹತ್ರ ಇದ್ದಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್, ಅದು ಜಸ್ಟ್ 165 ಕಿಲೋಮೀಟರ್ವರೆಗೂ ಮಾತ್ರ ಐಡೆಂಟಿಫೈ ಮಾಡುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ಭಾರತ ಈ ಹತ್ರ ಇದ್ದಂಥ ಒಂದು 150 ಕಿಲೋಮೀಟರ್ಸ್ನ ಒಳಗಡೆ ಇದ್ದಂಥ ಎಲ್ಲ ಏರ್ ಬೇಸ್ಗಳನ್ನು ಹೊಡೆದಾಕುವ ಮುಖಾಂತರ ಅದು ಹೆಂಗೆ ಆಪ್ರೇಟ್ ಮಾಡ್ತೀರಾ ಮಾಡಿ ನೋಡೋಣ ಅನ್ನುವಂಥ ಒಂದು ಚಾಲೆಂಜನ್ನು ಹಾಕಿದೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಈಗ ಬೇಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಎಲ್ಲಿರುವಂಥ DGMO ಹತ್ರ ಯಾಕೆ ಮಾತನಾಡ್ತಾ ಇದ್ದಾರೆ, ಡೈರೆಕ್ಟರ್ ಆಫ್ ಜನರಲ್ ಮಿಲಿಟರಿ ಆಪರೇಷನ್ ಅವರ ಹತ್ರ ಯಾಕೆ ಮಾತನಾಡ್ತಾ ಇದ್ದಾರೆ ಪಾಕಿಸ್ತಾನ ಅಂದರೆ ಇದೇ ಕಾರಣಕ್ಕೆ ಆಪ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಡ್ರೋನ್ಗಳನ್ನು ಆರಿಸ್ಲಿಕ್ಕೆ ಆಗ್ತಾ ಇಲ್ಲ, ಕ್ಷಿಪಣಿಗಳನ್ನು ಆರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಈಗ ನಡು ಬಗ್ಗಿಸಿ
ಭಾರತದ ಮುಂದೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಪಾಕಿಸ್ತಾನ